ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ಪ್ರಭಾವಿಗಳಿಗೆ ಜಲಕ್ರೀಡೋತ್ಸವ ಆಯೋಜನೆ, ಕೆಲ್ಲಂಬಳ್ಳಿ ಶಿವಕುಮಾರ್ ಆರೋಪ. ಚಾಮರಾಜನಗರ ತಾಲೂಕಿನ ಅಟ್ಟುಗುಳಿಪುರ ಗ್ರಾಮದಲ್ಲಿರುವ ಸುವರ್ಣಾವತಿ ಜಲಾಶಯದಲ್ಲಿ ಹಮ್ಮಿಕೊಳ್ಳಲಾಗಿರುವ 2 ದಿನಗಳ ಜಲಸಾಹಸ ಕ್ರೀಡೋತ್ಸವವನ್ನು ಜಲಾಶಯಕ್ಕೆ ದೀಪದಾರತಿ ಮೂಲಕ ಎಂಎಸ್ಐಎಲ್ ಅಧ್ಯಕ್ಷ ಹಾಗೂ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರು ಗುರುವಾರ ಚಾಲನೆ ನೀಡಿದರು. ಯುವಕರು ಹಾಗೂ ಸಾರ್ವಜನಿಕರನ್ನು ಕ್ರೀಡೆಗೆ ಉತ್ತೇಜಿಸುವ ಸಲುವಾಗಿ ಸುವರ್ಣಾವತಿ ಜಲಾಶಯದಲ್ಲಿ ಆರಂಭವಾದ ಜಲಸಾಹಸ ಕ್ರೀಡೋತ್ಸವ ಯುವಕರು ಹಾಗೂ ಸಾರ್ವಜನಿಕರನ್ನು ಕ್ರೀಡೆಗೆ ಉತ್ತೇಜಿಸುವ ಸಲುವಾಗಿ ಆರಂಭವಾದ ಜಲಸಾಹಸ ಕ್ರೀಡೋತ್ಸವ ಪ್ರಭಾವಿಗಳಿಗೆ ಮತ್ತು ಉಳ್ಳವರಿಗೆ ಮಾತ್ರ ಆಯೋಜನೆ ಮಾಡಿ ಕಾಟಾಚಾರಕ್ಕೆ ಮಾಡುತ್ತಿದ್ದಾರೆ ಎಂದು ಯುವ ಮುಖಂಡ ಕೆಲ್ಲಂಬಳ್ಳಿ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ತಾಲೂಕಿನ ಅಟ್ಟುಗುಳಿಪುರ ಗ್ರಾಮದಲ್ಲಿರುವ ಸುವರ್ಣಾವತಿ ಜಲಾಶಯದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಬೆಂಗಳೂರಿನ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿರುವ 2 ದಿನಗಳ ಜಲಸಾಹಸ ಕ್ರೀಡೋತ್ಸವದಲ್ಲಿ ಮೊದಲ ದಿನ ತಿಂಡಿ ಊಟ ನೀಡಿ ಎಲ್ಲರನ್ನೂ ರಂಜಿಸಿ, 2ನೇ ದಿನ ಶುಕ್ರವಾರ ಸುಮ್ಮನೆ ಕಾಲಹರಣ ಮಾಡಿ ಜಿಲ್ಲೆಯ ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಆಯೋಜಕರ ಮೇಲೆ ಕ್ರಮ ಜರುಗಿಸಿ ಯುವಕರಿಗೆ ಹಾಗೂ ಜಿಲ್ಲೆಯ ಜನತೆಗೆ ನ್ಯಾಯ ಸಿಗುವಂತೆ ಮಾಡಿ ಎಂದು ಒತ್ತಾಯಿಸಿದರು. ವರದಿ ಗುಳಿಪುರ ಮಣಿಕಂಠ ನಾಯಕ, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜಲ ಉತ್ಸವ ಕ್ರೀಡಾಕೂಟ, ಸಾಹಸ ಕ್ರೀಡಾಕೂಟ ಅಂತ ಇಟ್ಬಿಟ್ಟು ಚಾಮರಾಜನಗರ ಜಿಲ್ಲಾ ಆಡಳಿತಕ್ಕೆ ಮಂಕ್ ಬುದ್ಧಿ ಎರಚ್ತಾ ಇದ್ದಾರೆ. ದಯವಿಟ್ಟು ಈ ಕ್ರೀಡಾಕೂಟದಲ್ಲಿ ಅಧಿಕಾರಿಗಳಿಗೆ ಮಾತ್ರ ಲಾಭ ಹೊರತು ಸಾರ್ವಜನಿಕರಿಗೆ ಯಾವುದೇ ರೀತಿ ಲಾಭ ಇಲ್ಲ. ಅದಕ್ಕೆ ಉದಾಹರಣೆ, ಕೆಲವೊಂದು ಬೋಟ್ಗಳನ್ನ ನೋಡಿ ನಿಂತಿದ್ದಾರೆ. ಇದೇ ನೇರ ಕಾರಣ. ಯಾರಿಗೂ ಇದರ ಅವಕಾಶ ಕೊಡ್ತಾ ಇಲ್ಲ, ಸಮಯ ಅಭಾವ ಅಂತವ್ರೆ. 1 ಗಂಟೆಗೆ ಊಟಕ್ಕೆ ಹೋದ್ರೆ 4 ಗಂಟೆ ಬಂದಿಗೆ 1 ಅವರ್ ಆಟ ಆಡಿಸಿ 5 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ.